ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಮ್ಮವ್ರಿಗೆ ಪೂರಿ ಮತ್ತು ವೆಜಿಟೇಬಲ್ಸ್ ಆಗು ಮಾಡಿಕೊಟ್ಟಿದ್ದೆ. ತುಂಬಾ ಸಖತ್ತಾಗಿತ್ತು ಟೇಸ್ಟು. ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಅದಾದಮೇಲೆ ಮಧ್ಯಾಹ್ನಕ್ಕೆ ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕಲ್ಲ, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮನೇಲಿ ಮೆಂತ್ಯ ಸೊಪ್ಪಿತ್ತು. ಸೊ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಕಿಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ದ ಮೋಸ್ಟ್ ಕಂಫರ್ಟಿಂಗ್ ಫುಡ್ ಅಂತ ಹೇಳ್ಬೋದು ಕಿಚಡಿ. ಮುಂಚೆ ನಂಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇವಾಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಟ್ ಇಸ್ ಲೈಕ್ ಒನ್ ಪಾಟ್ ರೆಸಿಪಿ. ಮಾಡೋದು ಈಸಿ ಮತ್ತು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗೀ ಹಾಕ್ಕೊಂಡ್ರೆ. ಸೊ ಫಾರ್ ನೌ ನಂದು ಮೋಸ್ಟ್ ಕಂಫರ್ಟಿಂಗ್ ಫುಡ್ ಅಂತಂದರೆ ಕಿಚಡಿ ಅಂತ ಹೇಳ್ಬೋದು. ಈಸಿ ಮತ್ತು ಅದು ಹೆಲ್ದಿ ಕೂಡ ಹೌದು, ಬಿಕಾಸ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ಮೈಲ್ಡಾಗೂ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ನಡುವೆ ನಾನು ವಾರದಲ್ಲಿ ಒಂದು ಸತಿನಾದರೂ ಕಿಚಡಿ ಮಾಡ್ತೀನಿ. ಮೆಂತ್ಯ ಇರೋದಕ್ಕೆ ಮೆಂತ್ಯ ಆ್ಯಡ್ ಮಾಡಿಬಿಟ್ಟು ಮೆಂತ್ಯ ಕಿಚಡಿ ಮಾಡಿದ್ದೆ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾವಿಬ್ಬರು ಲಂಚ್ಗೆ ಅದನ್ನೇ ತಿಂದು ಬಾಕ್ಸಿಗೆ ಕೂಡ ಅದನ್ನೇ ಮಾಡಿದ್ದೆ. ಹಾಗೆ ಹಾಗಲಕಾಯಿ ಇತ್ತು. ಸೊ ಅದ್ರಲ್ಲಿ ಹಾಗಲಕಾಯಲ್ಲಿ ನಮ್ಮ ಅತ್ತೆ ಬಂದುಬಿಟ್ಟು ಹಾಗಲಕಾಯಲ್ಲಿ ಪಲ್ಯನ ಏನೋ ಮಾಡಿಟ್ಬಿಟ್ಟು ಹೋಗಿದ್ರು. ಮತ್ತು ಸ್ವಲ್ಪ ಕಟ್ ಮಾಡಿ ಈ ಫ್ರೈ ಮಾಡೋ ಥರ ಅದನ್ನ ಮಿಕ್ಸ್ ಮಾಡಿಟ್ಬಿಟ್ಟು ಹೋಗಿದ್ರು. ಊಟ ಮಾಡಬೇಕಾದ್ರೆ ಅದನ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಅದನ್ನು ಕೂಡ ಮಾಡಿಕೊಂಡು ಪಾಪಡ್ ಜೊತೆಗೆ ನಮ್ಮ ಲಂಚ್ನ ಮುಗಿಸಿದ್ವಿ. ಅದನ್ನು ಅವ್ರ ಬಾಕ್ಸಿಗೆ ಕೂಡ ಪ್ಯಾಕ್ ಮಾಡಿದ್ದೆ. ಸೊ ಈ ಥರ ಹೋಯಿತು ನಮ್ಮ ದಿನ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಕೀಪ್ ವಾಚಿಂಗ್. ಸೊ ಗುಲಾಬ್ ಜಾಮೂನ್ ಇತ್ತು. ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ವೀಕೆಂಡ್ಗೆ ನಮ್ಮ ಸಿಸ್ಟರ್ ಇನ್ ಲಾ ಕೂಡ ಬರ್ತಾರೆ ಅಂತ ಹೇಳಿದರು ಮಕ್ಕಳೆಲ್ಲ. ಸೊ ಜಾಮೂನ್ ಮಾಡೋಣ ಅಂತ ಹೇಳಿಬಿಟ್ಟು ಅತ್ತೆ ಕೂಡ ಹೇಳಿದರು. ಅದಕ್ಕೆ ಜಾಮೂನ್ ಮಾಡೋಕ್ಕೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಗೀ ಹಾಕ್ಕೊಂಡು ನೀಟಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಲಾಸ್ಟ್ ಟೈಮ್ ಮಾಡಿದಾಗ ನಮ್ಮ ಮನೇಲಿ ಮಾಡಿದ್ದೆ, ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ನಂಗೆ ಗೊತ್ತಿಲ್ಲ ಇದ್ರದ್ದು ಒಂದು ಟ್ರಿಕ್ ಇರುತ್ತೆ ಅಂತ ಹೇಳಿ. ಒಳಗಡೆ ಎಲ್ಲ ಸರಿಯಾಗಿ ಬಾಯ್ಲ್ ಆಗಿರಲಿಲ್ಲ, ತಿನ್ನೋಕ್ಕೆ ಆಗಿರಲಿಲ್ಲ. ಬಟ್ ಈ ಟೈಮ್ ಸ್ವಲ್ಪ ಸ್ಲೋ ಕುಕ್ ಮಾಡಬೇಕು ಅಂತ ಹೇಳಿದರು. ಸೊ ನೀಟಾಗಿ ಬಂದಿತ್ತು. ಈ ಸತಿ ಮಾಡಿದ್ದೆ. ನಮ್ಮ ಮನೆಗೆ ಕೂಡ ಎತ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ ವೀಕೆಂಡಲ್ಲಿ ಸ್ಯಾಟರ್ಡೆ ನಮ್ಮ ಮನೆಗೆ ಹೋಗಬೇಕಿತ್ತು ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಜಯನಗರ ಹತ್ರ. ಹಾಗೆ ನಮ್ಮ ಮನೆಗೆ ಕೂಡ ಹೋಗಿ ಕೊಟ್ಬಿಟ್ಟು ಬಂದಿದ್ದೆ.
ಸೊ ಇಟ್ ವಾಸ್ ಗುಡ್ ಅಂತ ಹೇಳ್ಬೋದು. ಜಾಮೂನ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಐ ಆಮ್ ಗೆಟಿಂಗ್ ಲೈಕ್ ಕಂಪ್ಲೀಟ್ ಎಕ್ಸ್ಪರ್ಟ್ ಇನ್ ಕುಕಿಂಗ್ ಅಂತ ಹೇಳ್ಬೋದು. ಐಮ್ ಬಿಕಮಿಂಗ್ ಅನ್ ಎಕ್ಸ್ಪರ್ಟ್ ಪ್ರೋ. ಆ ಥರ ಎಲ್ಲ ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಸ್ವಲ್ಪ ಟ್ರಿಕ್ಸು ಹ್ಯಾಕ್ಸ್ ಅಂದರೆ ಮಮ್ಮಿ ಹತ್ರ ಅತ್ತೆ ಹತ್ರ ಎಲ್ಲ ಕೇಳ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಿದೆ ನನ್ನ ಕುಕ್ಕಿಂಗು. ನನಗೆ ಪ್ರೌಡ್ ಫೀಲ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಜಾಮೂನ್ ಕೂಡ ಮಾಡಿದ್ದಾಯಿತು. ಮಾಡಿ ಅದು ನನಗೆ ಜೀರಲ್ಲಿ ಹಾಕಿಬಿಟ್ಟು ನೆನೆಯಕ್ಕೆ ಇಟ್ಬಿಟ್ಟಿದ್ದೆ, ನೆಕ್ಸ್ಟ್ ಡೇ ತಿನ್ನೋಕೆ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಪೂಜೆ ಕೂಡ ಮುಗಿಸಿ ನಮ್ಮವ್ರನ್ನ ಆಫೀಸಿಗೆ ಕಳಿಸ್ಬಿಟ್ಟು ಸಂಜೆ ಒಂದು ಮದುವೆಗೆ ಹೋಗೋದಿತ್ತು, ನನ್ನ ಫ್ರೆಂಡ್ ಮದುವೆಗೆ, ಅದಕ್ಕೆ ಹೋಗಿದ್ವಿ. ಬಾಯ್. ಹೆಲ್ಮೆಟ್ ಹಾಕ್ಕೊಂಡು ಹೋಗು, ಹುಷಾರು, ಬೇಗ ಬಾ. ನಂಗೆ ಈ ಥರ ಸಾಂಬ್ರಾಣಿ ಹಾಕೋದ್ರಲ್ಲಿ ಒಂದು ಗುಡ್ ವೈಬ್ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾರದಲ್ಲಿ ಅಟ್ಲೀಸ್ಟ್ 3 ಟೈಮ್ಸ್ ಈ ಥರ ಸಾಂಬ್ರಾಣಿ ಹಾಕ್ಬಿಡ್ತೀನಿ. ಬಟ್ ಹೊಗೆ ಸ್ವಲ್ಪ ಸಫೋಕೇಟ್ ಆದಂಗೆ ಆಗುತ್ತೆ, ಬಟ್ ಸ್ಟಿಲ್ ಯಾರು ಇಲ್ಲದೆ ಇರಬೇಕಾದ್ರೆ ಹಾಕ್ಬಿಟ್ಟು ಬಿಟ್ಟಿರ್ತೀನಿ. ಸೊ ಇವತ್ತು ನಾವು ನನ್ನ ಫ್ರೆಂಡ್ ಮದುವೆಗೆ ಹೊರಟಿದ್ದೀವಿ. ನಾನು ನಮ್ಮ ಆಂಟಿ ಇಬ್ಬರು ಹೋಗ್ತಾ ಇದ್ದೀವಿ. ಇವರು ಈ ಥರ ನೀಟಾಗಿ ಕ್ಯೂಟಾಗಿ ರೆಡಿಯಾಗಿದ್ದಾರೆ, ನಾನು ರೆಡಿಯಾಗಿದ್ದೀನಿ. ರಿಸೆಪ್ಷನ್ಗೆ ಹೋಗ್ಬಿಟ್ಟು ಬರ್ತೀವಿ. ಇವತ್ತು ದಿನ ಹೆಂಗೆ ಹೋಗುತ್ತೆ ಅಂತ ತೋರಿಸ್ತೀನಿ ನಿಮ್ಮ ಹತ್ರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ ಆಂಟಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಅತ್ತೆ ಕೂಡ ಕೆಲಸ ಮುಗಿಸ್ಕೊಂಬಂದಿದ್ದರಿಂದ ನಾನು ನೆಕ್ಸ್ಟ್ ವೀಕಿಂದ ಕೆಲಸಕ್ಕೆ ಜಾಯ್ನ್ ಆಗ್ತಿದ್ದೀನಿ. ಸೊ ಮುಂಚೆನೇ ಎಲ್ಲಾದ್ರೂ ಹೋಗಬೇಕು ಅಂತಂದರೆ ಹೋಗ್ಬಿಟ್ಟು ಬರೋಣ, ಅದಾದಮೇಲೆ ವರ್ಕಲ್ಲಿ ಬ್ಯುಸಿ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಮದುವೆ ಕೂಡ ನಮ್ಮ ಅತ್ತೆ ಜೊತೆ ಹೋಗಿದ್ದೆ. ಬಿಕಾಸ್ ಅವ್ರು ವರ್ಕ್ಗೆ ಹೋಗಿದ್ರು, ಅವ್ರಿಗೆ ಲೀವ್ ಸಿಕ್ಕಿರಲಿಲ್ಲ. ಅಲ್ಲೋದ್ರೆ ಪೂಜಾ ಗಾಂಧಿ ಅವ್ರು ಕೂಡ ಬಂದಿದ್ದರು ಮದುವೆಗೆ. ಸೊ ಅವ್ರ ಜೊತೆ ಕೂಡ ಸೆಲ್ಫಿ ತೊಗೊಂಡು ಮನೆಗೆ ಬಂದು ಸೇರೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.